ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಅಗಸೆ ಬೀಜದ ಚಟ್ನಿ ಪುಡಿ ಮಾಡುವ. ನೋಡಿ, ಒಂದು ಪ್ಯಾನ್ ಇಟ್ಟಿದ್ದೀನಿ ಬಿಸಿಗೆ. ಅದಕ್ಕೆ ನಮಗೆ ಎಷ್ಟು ಇದು ಅಗಸೆ ಬೀಜ ಬೇಕು ಅಷ್ಟು ಅಗಸೆ ಬೀಜ ಹಾಕುವ. ಅದನ್ನು ಕ್ಲೀನ್ ಮಾಡಿ ಅದರಲ್ಲಿ ಕಲ್ಲು ಮಣ್ಣೇನಾರು ಇದ್ದರೆ ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಅದನ್ನು ಸ್ಲೋ ಗ್ಯಾಸಲ್ಲಿಟ್ಟು ಪಟ ಸಿಡಿಯೋವರೆಗೆ ಬಿಸಿ ಮಾಡಬೇಕು. ಕಪ್ ಮಾಡಬಾರ್ದು. ಈಗ ಬ್ರೌನ್ ಕಲರ್ ಚೂರು ಕಲರ್ ಟೇಸ್ಟ್ ಇದು ಚೇಂಜ್ ಆಗಬೇಕು. ಟೇಸ್ಟ್ ಗೊತ್ತಾಗ್ತದೆ ನಿಮಗೆ, ಪರಿಮಳ ಬರ್ತದೆ. ಪರಿಮಳ ಬರೋವರೆಗೆ ಅದನ್ನು ಹುರ್ಕೊಳ್ಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಉಂಟು, ನಿಮ್ಗೆ ಗೊತ್ತಾಗ್ತಾ ಉಂಟು ಅಂತ ಅಂದ್ಕೊಳ್ತೀನಿ. ಕಲರ್ ಚೇಂಜ್ ಆಗಿದ ತಕ್ಷಣ ಅದನ್ನು ತೆಗಿಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ತೆಗೆದು ಒಂದು ಪ್ಲೇಟ್ ಬೇರೆ ಇಟ್ಕೊಂಡು ಆ ಪ್ಲೇಟಿಗೆ ಹಾಕ್ಕೊಂಡ್ಬಿಡಿ. ಇದನ್ನು ಒಂದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ನಾನು ನೆಲಗಡಲೆ ಹಾಕ್ತಾಯಿದ್ದೇನೆ. ಒಂದು 2 ಮುಷ್ಟಿಯಷ್ಟು ನೆಲಗಡಲೆ ಹಾಕಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಇರಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು, ತುಂಬ ಜಾಸ್ತಿ ಆದರೂ ಸಹ ಆಗೋದಿಲ್ಲ. ಲೆಕ್ಕದಲ್ಲಿ ನಮಗೆ ಬೇಕಿದ್ರೆ ರುಚಿ ಎಷ್ಟು ಹಾಕಬೇಕು, ಅಗಸೆ ಬೀಜ ತಗೊಂಡಿದ್ದಕ್ಕೆ ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ. ನೋಡಿ, ಇದು ಸಹ ಹೀಗೆ ಸ್ಲೋ ಫ್ಯಾನ್ ಇದಿಟ್ಟೆ ಮಾಡ್ಕೊಂಡಿದ್ದೀನಿ. ಈಗ ಎಂತ ಮಾಡಿ ಅಂದರೆ, ಮತ್ತೆ ಆ ಪ್ಯಾನ್ ಇಟ್ಟು ಅದಕ್ಕೆ ನಾವು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳುವ. ಉದ್ದಿನಬೇಳೆಗೆ ಸಹ ಅಷ್ಟೇ 1.5 ಮುಷ್ಟಿಯಷ್ಟು ಇದ್ರೆ 1 ಮುಷ್ಟಿಯಷ್ಟು ಹಾಕ್ಕೊಳ್ಳಿ ಸಾಕು. ಅದೆಲ್ಲ ರುಚಿಗೆ. ಉದ್ದಿನಬೇಳೆಲ್ಲ ತುಂಬ ಒಳ್ಳೆಯದು, ಬಲ ಸೊಂಟಕ್ಕೆಲ್ಲ ತುಂಬ ಒಳ್ಳೆಯದು. ಹೆಂಗಸರಿಗೆ ಉದ್ದಿನಬೇಳೆ ಎಷ್ಟು ತಿಂದರೂ ಅಷ್ಟು ಒಳ್ಳೆಯದು. ಹಾಗಾಗಿ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಳ್ಳಿ. ಅದು ಸಹ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು, ಹಸಿ ವಾಸನೆ ಹೋದರೆ ಸಾಕು. ಅದನ್ನು ಮತ್ತೆ ತೆಗೆದು ಬೇರೆದಕ್ಕೆ ಹಾಕ್ಕೊಳ್ಳುವ. ಈಗ ಮತ್ತೆ ಪ್ಯಾನ್ ಇಡುವ. ಪ್ಯಾನ್ ಇಟ್ಬಿಟ್ಟು ನಾನು ಸ್ವಲ್ಪ ಅದಕ್ಕೆ ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಸಹ ಹಾಗೆ ನಮಗೆ ಎಷ್ಟು ಕಡಲೆಬೇಳೆ ಬೇಕೋ ಅಷ್ಟು ಕಡಲೆಬೇಳೆ ಹಾಕ್ಕೊಂಡ್ರಾಯ್ತು. ಒಳ್ಳೆ ಟೇಸ್ಟ್ ಬರ್ತದೆ. ಕಡಲೆಬೇಳೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಮತ್ತು ನಾವು ಕಡಲೆಬೇಳೆ ಉದ್ದಿನಬೇಳೆ ತಿನ್ನೋದ್ರಿಂದ ರಾಹು ಕೇತು ಎಲ್ಲ ನಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಅದು ಸಮ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಅದೆಲ್ಲ ಬಿಡುಗಡೆ ಆಗ್ತದೆ ಅಂತ ಹಿರಿಯರು ಹೇಳ್ತಾರೆ. ಇದು ಸಹ ಆಯಿತು. ನೋಡಿ, ಗೋಲ್ಡನ್ ಬ್ರೌನ್ ಬಂತು. ಇದು ಸಹ ತೆಗೆದಿಟ್ಟಿದ್ದೀನಿ. ಮತ್ತು ಪ್ಯಾನ್ ಇಟ್ಕೊಳ್ಳುವ. ಪ್ಯಾನ್ ಇಟ್ಕೊಂಡು ನಾವು 1 ಮುಷ್ಟಿ ಬೆಳ್ಳುಳ್ಳಿ, ನಾನು ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು, ಅದು ಸಿಪ್ಪೆ ಅಂದರೆ ಮೇಲೆ ಸಿಪ್ಪೆ ತೆಗೆದಿದ್ದೀನಿ. ಪೂರ ಸಿಪ್ಪೆ ತೆಗಿಬೇಕಂತಿಲ್ಲ. ಹಾಗೆ ನೋಡಿ, ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಳುವ. ನೋಡಿ, ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಈಗ ಎಂತ ಮಾಡ್ತೀನಿ ಅಂದರೆ, 1 ಮುಷ್ಟಿಯಷ್ಟು ಒಂದೆಷ್ಟು ಖಾರಕ್ಕೆ ಅನುಗುಣವಾಗಿ ಮೆಣಸು, 1 ಮುಷ್ಟಿಯಷ್ಟು ಇದು ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು. ಅದನ್ನು ಸಹ ಇದರೊಟ್ಟಿಗೆ ಡ್ರೈ ಫ್ರೈ ಮಾಡ್ಕೊಂಬಿಡುವ ಕ್ಲೀನಾಗಿ. ಡ್ರೈ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಪುಡಿ ಆಗಲಿಕ್ಕೆ ಈಸಿ ಆಗ್ತದೆ ಅಂತ. ಬೇಕಿದ್ರೆ ನೀವು ಬಿಸಿಲಲ್ಲಿ ಚೆಂದ ಮಾಡಿ ಬಿಸಿಲಲ್ಲಿ ಹಾಕಿದರೆ ಸಹ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ನೋಡಿ, ಇದನ್ನು ಇವಾಗ ಫ್ರೈ ಆಗಿದೆ. ನೋಡಿ, ಹಸಿ ವಾಸನೆ ಹೋಗೋದು. ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಕಣ್ಣಿಗೆ ಕೂದಲಿಗೆಲ್ಲ ತುಂಬ ಒಳ್ಳೆಯದು. ಈಗ ಗ್ಯಾಸ್ ಬಂದ್ ಮಾಡಿಬಿಡುವ. ಗ್ಯಾಸ್ ಬಂದ್ ಮಾಡಿ ಇದನ್ನೆಲ್ಲ ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ಒಂದು 5 ನಿಮಿಷ ತಣ್ಣಗಾಗಿದೆ. ನೋಡಿ, ಇದಾಗ ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಡುವ. ಇಷ್ಟು ದೊಡ್ಡ ಹುಳಿ ಹಾಕ್ಕೊಂಡಿದ್ದೀನಿ ನಾನು. ದೊಡ್ಡದೊಂದು ಲಿಂಬೆಗೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉಂಟು ಲಿಂಬೆ. ಇದನ್ನು ನೋಡಿ, ಹೀಗೆ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಿಮಗೆ ಬೇಕಿದ್ರೆ ಒಣ ತೆಂಗಿನಕಾಯಿ ಗೋಂಟು ಕೊಬ್ಬರಿ ಅಂತ ಹೇಳ್ತಾರೆ ನೋಡಿ, ಅದನ್ನು ಬೇಕಿದ್ರೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಅನುಗುಣವಾಗಿ ಬೇಕಿದ್ರೆ ಬೆಲ್ಲ, ಕೆಲವರು ಬೆಲ್ಲ ಹಾಕ್ತಾರೆ. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ, ತೆಂಗಿನಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ. ನಾನೀಗ ಡ್ರೈ ಪುಡಿ ಮಾಡಿಟ್ಟಿದ್ದೀನಿ. ಇದು ದೋಸೆಗೆ ಎಲ್ಲದಕ್ಕೂ ಸಹ ಒಳ್ಳೆಯದಾಗ್ತದೆ. ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಭಾರಿ ಟೇಸ್ಟ್ ಆಗ್ತದೆ. ನೋಡಿ, ಈಗ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಪ್ಲೇಟಿಗೆ ಹಾಕಿ ಒಣಗ್ಲಿಕ್ಕೆ ಬಿಡಿ. ಯಾಕೆಂದರೆ ಇದು ಒಣಗ್ಲಿಕ್ಕೆ ಬಿಟ್ಟರೆ ಸ್ವಲ್ಪ ಒಣಗ್ಲಿಕ್ಕೆ ಅಂದರೆ ಆರಲಿಕ್ಕೆ ಬಿಸಿ ಹೋಗೋಷ್ಟು ಮಿಕ್ಸಿ ಜಾರಲ್ಲಿ ಬಿಸಿ ಆಗಿರ್ತದೆ. ಹಾಗಾಗಿ ಇದು ಸ್ವಲ್ಪ ಬಿಸಿ ಆಗೋವರೆಗೆ, ಬಿಸಿ ತಣ್ಣಗಾಗೋವರೆಗೆ ಪ್ಲೇಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಒಳ್ಳೆ ಡಬ್ಬದಲ್ಲಿ ತುಂಬಿಸಿಟ್ಕೊಂಡು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಎಷ್ಟು ದಿನ ಬೇಕಾದ್ರೂ ಇಡ್ಬೋದು. ಹೊರಗಡೆ ಇಟ್ಟರೆ ಸ್ವಲ್ಪ ನೆಲಗಡಲೆ ಬೀಜ ಸ್ವಲ್ಪ ಸ್ಮೆಲ್ ಬರುತ್ತೆ.